ನೋಡಪ್ಪ ಹುಡುಗಿರು ಹೆಣ್ಮಗು ಎಷ್ಟೊತ್ತು ಮಚ್ಚ ಇರೋದು? 6:15 ಇರೋದು. ಗೆರ್ಗೆರ್ ಸನ್ಸೆಟ್ ಎಷ್ಟೊತ್ತಾಗೋದು? ನಾನ್ ನಿನ್ ಸ್ವೀಟ್ ಆಟ್ ಲಲಿತಾ ಮಚ್ಚ ಈಟ್ ಕಿತ್ಕೊಂಬತ್ತೈತೆ ಗಾಣಿಕ. ಸನ್ಸೆಟ್ ಎಷ್ಟೊತ್ತಾಗೋದು? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಮೈಕ್ ಹಾಕೈತೆ ನೋಡ. ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಕ್ಕೆ ಸ್ವಾಗತ. ನೋಡಪ್ಪ ಹುಡುಗಿರು ಕಂಟ್ರೋಲ್. ಬೆಳಗಿಂದ ಬೇಯ್ತದಿದ್ದ ಬಿಸಿಲು ಇವಾಗ ನೋಡಿದ್ರೆ ಪಳಪಳ ಅಂತೈತೆ. ನಮಸ್ಕಾರ ಗುರು, ಕನ್ನಡ ಮೀಡಿಯಂಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವಿಡಿಯೋ ನೋಡೋಕೆ ಮುಂಚೆ ಎಲ್ಲರೂ ಲೈಕ್ ಮಾಡಿಬಿಡಿ ಪ್ಲೀಸ್ ಬ್ರದರ್ಸ್. ಈ ದಿನ ಏನು ಸ್ಪೆಷಲ್ ಅಂದರೆ, ನಾರ್ಮಲಾಗಿ ನಮ್ಮ ಕಾಲೇಜು 3 ಗಂಟೆಗೆ ಬಿಡ್ತಾಯಿದ್ರು. ಇವತ್ತೇನೋ 1 ಗಂಟೆಗೆ ಬಿಟ್ಬಿಟ್ರು. ಬಿಟ್ಟ ತಕ್ಷಣ ನಮ್ಮ ಗ್ಯಾಂಗಲ್ಲಿರೋ ಬಾಯ್ಸ್ ಎಲ್ಲರೂ ಸನ್ಸೆಟ್ ನೋಡೋಕೆ ಹೋಗೋಣ ಮಚ್ಚ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಾನು ಪಟ್ಪಟ ಮನೆಗೆ ಹೋಗ್ಬಿಟ್ಟು ಟಕ್ ಅಂತ ಯಾವುದು ಜಾತ್ರೆ ಶರ್ಟ್ ಹಾಕ್ಕೊಂಡು ಸೀದಾ ಬಂದಿದ್ದೀರಿ ಎಲ್ಲರೂ. ಆದರೂ ಗುರು ಪ್ಲ್ಯಾನ್ ಇದ್ದಿದ್ದು 6 to 7 ಜನ ಹೋಗ್ಬೇಕಂತ. ಲಾಸ್ಟ್ ಹೋಗ್ತಾ ಇರೋದು 2 ಜನ. ಅವನು ನನ್ನ ಹಿಂದೆ ಕೂತಿದ್ದಾನೆ. ಏನು ಗುರು ಮಾಡೋದು, ಎಲ್ಲರೂ ನಮ್ಮ ಥರ ಆಯ್ಕೊಂಡು ತಿನ್ಕೊಂಡಿರಲ್ಲಲ್ವ, ಅವ್ರವ್ರ ಕೆಲಸ ಅವ್ರಿಗಿರುತ್ತೆ. ಇವಾಗ ಸದ್ಯಕ್ಕೆ ಕಾಯ್ಕೊಂಡು ತಿಂತಾ ಇರೋದು ನಾನು, ನಮ್ಮ ಅಧ್ಯಕ್ಷನು ಅಷ್ಟೇ. DK 53 ರೈಡರ್. ಸೊ ಮುಂದಕ್ಕೆ ಹೇಳ್ಬೇಕಂದ್ರೆ, ನಾವು ಹೋಗ್ತಾ ಇರೋ ಸನ್ಸೆಟ್ ಪಾಯಿಂಟ್ ಇರೋದು ಬಂದ್ಬಿಟ್ಟು ನಂದಿ ಹಿಲ್ಸಲ್ಲಿ. ನಂದಿ ಹಿಲ್ಸ್ ಅಂದ ತಕ್ಷಣ ವೀಡಿಯೋ ಸ್ಕಿಪ್ ಮಾಡಬೇಡ್ರಪ್ಪ, ಫುಲ್ಲು ನೋಡ್ರಿ. ನಂದಿ ಹಿಲ್ಸ್ಗೆ ಯಾರು ಹೋಗಿರಲ್ಲ ಗುರು, ನಾನೇ ಒಂದು 10-15 ಸರಿ ಹೋಗಿದ್ದೀನಿ. ಲವ್ವರ್ ನುಡ್ಕೋಕೆ ಬರ್ತಾರೆ, ಲವ್ವರ್ ಇರೋರು ಲವ್ ಮಾಡೋಕ್ಕೆ ಬರ್ತಾರೆ, ಲವ್ವರ್ಗೆ ಖುಷಿ ಕೊಡೋಕ್ಕೆ ಬರ್ತಾರೆ, ಇರೋ ಲವರ್ ನೋವು ಮಾಡೋಕ್ಕೆ ಬರ್ತಾರೆ. ಇದೆಲ್ಲ ಆದಮೇಲೆ ಲವ್ ಮುಗ್ದೋದ್ಮೇಲೆ ಸಾಯೋಕ್ಕೂ ಬರ್ತಾರೆ. ಇವೆಲ್ಲರ ಮಧ್ಯೆ ಜೆನ್ಯೂನಾಗಿ ಫ್ರೆಂಡ್ಸ್ ಫ್ಯಾಮಿಲೀಸ್ ಜೊತೆ ಬರ್ತಾರಪ್ಪ. ನಂದು ಸೇಮ್ ಕ್ಯಾಟಗರಿನೇ. ಗರ್ಲ್ ಫ್ರೆಂಡ್ ಜೊತೆ ಹೋಗ್ತಾ ಇಲ್ಲ, ಬೆಸ್ಟ್ ಫ್ರೆಂಡ್ ಜೊತೆ ಹೋಗ್ತಾ ಇದ್ದೀನಿ. ಯಾರು ಗುರು ಇದು? ನಂದಿ ಹಿಲ್ಸಲ್ಲಿ ಶಟಪ್ ಲೆಗ್ಸ್ ಅಂತ ಬರ್ದವ್ರೆ. ಇಲ್ಲಿ ಬರೋರ್ಗೆಲ್ಲ ಕರೆಕ್ಟಾಗೆ ಬರ್ದವ್ರು ಒಟ್ನಾಗ. ಅರ್ಥ ಆಯ್ತು ಅನ್ಸುತ್ತೆ. ಹಿಂಗೆ ಕಾರ್ನರಾಗಿ ಬಗ್ಸ್ಕೊಂಡು ಹೋಗೋದ್ರಾಗೆ ಮಜಾ ಇರೋದು. ನಾರ್ಮಲಾಗಿ ಎಲ್ಲ ಬೆಟ್ಟಗಳು ಸುತ್ಕೊಂಡು ಹೋಗೋ ಥರ ಇರ್ತೈತೆ. ಇದು ಬಂದ್ಬಿಟ್ಟು ಸ್ವಿಂಗ್ ಟೈಪು, ಜಿಗ್ಜ್ಯಾಗ್ ಟೈಪು. ಈ ಜಿಗ್ಜ್ಯಾಗ್ ಟೈಪಲ್ಲೇ ಗಾಡಿ ಬಗ್ಸ್ಕೊಂಡು ಹೋಗೋದು ಒಂದು ಒಳ್ಳೆ ಫೀಲಪ್ಪ ಓಡ್ಸೋಕ್ಕೆ. ಅದಕ್ಕೆ ನಂದಿ ಹಿಲ್ಸ್ಗೆ ಅವಾಗವಾಗ ಬರ್ತಾ ಇರಬೇಕು ಅಂತ ಹೇಳೋದು. ಬೆಂಗಳೂರು ಪೂರ್ತಿ ಮಳೆ ಇಲ್ದಿರ ಅಯ್ಯೋ ಹೋಗಪ್ಪ ಜೀವನ ಬೇಸತ್ತೋಗ್ಬಿಟ್ಟಿತ್ತು. ಇಲ್ಲಿ ನಂದಿ ಹಿಲ್ಸ್ಗೆ ಅದೊಂದು ವ್ಯಾಲ್ಯೂನೇ ಹೋಗ್ಬಿಟ್ಟೈತೆ. ಫುಲ್ಲೆಲ್ಲ ಗ್ರೀನರಿ ಕಾಣಿಸ್ತದೆ. ನಾನು ಯಾವತ್ತು ಬಂದಿದ್ರು ನಾನು. ಈ ನಡುವೆ ಬಿಸಿಲು ಜಾಸ್ತಿ ಅಂತ ಎಲ್ಲೂ ಬರ್ತಾ ಇರಲಿಲ್ಲ ಈ ಕಡೆ. ನೋಡಿ ಎಲ್ಲ ಫುಲ್ಲು ಬ್ರೌನ್ ಕಲರ್ ಆಗಿಬಿಟ್ಟೈತೆ. ಬೇಜಾರು ಹಿಂಗಿದ್ರೆ ನೋಡೋಕೆ. ಹೆಂಗೋ ಅಷ್ಟು ತಿಂಗಳಿಂದ ಕಾದು ಹೆಂಗೋ ಕೊನೆಗೆ ಮಳೆ ಬಂದ್ಬಿಡ್ತಾವ. ಮಳೆ ಬಂದಿದ್ದೇ ತಡವು. ಎಲ್ಲ ನಾಯಿಗಳಿಂದ ಹಿಡ್ದು ಮನುಷ್ಯರು ಕೋತಿಗಳು ಎಲ್ಲ ನೀರಿಗೆ ಎಗರ್ತಾರೆ. ಹೋಗು ಹೆಂಗೋ ಬಂತಲ್ಲಪ್ಪ, ಸಾಕು ಮಳೆ. ಎಲ್ರಿಗೂ ಒಳ್ಳೇದಾಗಬೇಕು. ಮಳೆಯಿಂದ ಎಲ್ಲರಿಗೂ ಯೂಸ್ ಆಗ್ತೈತೆ. ಇವಾಗ ಸದ್ಯಕ್ಕೆ ಮಳೆ ಇಲ್ಲದೆ ಇರೋದ್ರಿಂದ ನೀರು ಟ್ಯಾಂಕರ್ ಅವರು ಫುಲ್ಲು ರಿಚ್ ಆಗಿಬಿಟ್ಟವ್ರೆ. ಇನ್ಮೇಲೆ ಮಳೆ ಬಂದೈತೆ ಫುಲ್ ರೈತರು ರಿಚ್ ಆಗಬೇಕು, ರೈತರಿಗೆ ಒಳ್ಳೇದಾಗಬೇಕು. ರೈತರಿಂದಾನೇ ಎಲ್ಲನೂ. ನೋಡಿ ಹಿಂಗೆ ಬಗ್ಸ್ಕೊಂಡು ಬಂದ್ಬಿಟ್ರಿ. ಹಿಂಗೋ ಲಾಸ್ಟ್ ಬಂದ್ಬಿಟ್ರಪ್ಪ ಮೇನ್ ಗೇಟೇ ಬಂದ್ಬಿಡ್ತಾವೆ. ಆಗೈತೆ, ಬಿಡ್ತಾರ ಇಲ್ಲ ಗೊತ್ತಿಲ್ಲ. ನೋಡೋಣ. ಜನನೂ ಏನೋ ಜನ ಬಂದಿಲ್ಲ, ಕಡಿಮೆ ಜನ ಬಂದಿದ್ದಂಗವ್ರೆ. ಇದಾರಪ್ಪ ಪೊಲೀಸ್ ಇದ್ದಂಗವ್ರೆ. ಇಲ್ಲಿ ಪಾರ್ಕಿಂಗ್ ಈ ಕಡೆ ಹಾಕ್ತಾರೆ. ಇವತ್ತು ಪರವಾಗಿಲ್ಲ, ಬಂದೈತೆ ಒಂದಷ್ಟು ಜನ ಗಾಡಿಗಳಲ್ಲಿ ಬಂದವ್ರು ಅಷ್ಟೇ. ಕಾರ್ಗಳೊಂದು 5-6 ಐತೆ, ಗಾಡಿಗಳೊಂದಷ್ಟು ಜನ ಬಂದವ್ರೆ ಗಾಡಿಗಳಲ್ಲಿ. ಬನಾನ ನೀಟಾಗಿ ನುಗ್ಬೇಕು ಒಳಗಡೆ. ಸೊ ಬಾಯ್ ಹೆಲ್ಮೆಟ್ಸ್, ಆಮೇಲೆ ಸಿಗೋಣ. ಸುಸ್ತಾದೈತೆ ಹತ್ತಾಕ. ಇರೋದೇ ಸ್ವಲ್ಪ ಆದರೂ ಕಷ್ಟಪಟ್ಟಾಗ್ತಾಯಿದ್ದೀನಿ. ಆಲ್ರೆಡಿ ಸ್ವಲ್ಪ ಆರೆಂಜ್ ಆಗೈತೆ. ಇಲ್ಲಿ ಕೇಳೋಣ ಬರ್ರಿ ಎಷ್ಟೊತ್ತಿಗಾಗುತ್ತೆ ಸನ್ಸೆಟ್ ಅಂತ.
ಓಯ್ ಹನುಮಂತ ಗಿರ್ ಸನ್ಸೆಟ್ ಎಷ್ಟೊತ್ತಿಗಾಗೋದು ಆಗೋದು ಓ ರಜಾ ಓಯ್ ತಿರುಗಿ ನೋಡ್ತಾ ಇಲ್ಲ ಅದು ಸನ್ಸೆಟ್ ಎಷ್ಟೊತ್ತಿಗಾಗೋದು ಹೇಳ ಮಾತಾಡೋದು ಸ್ವಲ್ಪ ಆದರೂ ಕ್ಯಾಮ್ರಾ ಆದರೂ ನೋಡಲಿ. ಓಯ್ ನೋಡ್ದಲ್ಲ ಹೋಗಲಿ. ಪಿಕ್ ಮಾಡಿರೋದಂದ್ರೆ ಇವತ್ತೇ ಅಲ್ಲ. ಬಾಗೂರು ಇನ್ನೂ ಫುಲ್ ಮೇಲೇನೆ ಐತೆ. ಸೊ ಇದ್ರ ವ್ಯೂ ಕೂಡ ತುಂಬ ಚೆನ್ನಾಗೈತೆ. ಬೇಜಾರು ಏನಂದರೆ ಸೇಮ್ ಜನಗಳು ಸ್ವಲ್ಪ ಜಾಸ್ತಿ ಅವರೆ. ಸಾಲಕ್ಕೆ ನಾವು ಕುತ್ಕೊಳ್ಳೋ ಜಾಗ ಹತ್ರ ಸ್ವಲ್ಪ ಎಲ್ಲಾಡ್ಕೆ ಹೋಗ್ಬಿಟ್ಟವ್ರೆ. ಅರೆ ಏನ್ಟ್ರಾ ಇದು? ಈ ಥರ ಯಾರ್ಯಾರು ಎಷ್ಟೇ ಸರಿ ಟ್ರೈ ಮಾಡಿದ್ದೀರಾ? ನಾನಂತೂ ಯಾವತ್ತೂ ಟ್ರೈ ಮಾಡಿಲ್ಲ. ಇವ್ರು ಟ್ರೈ ಮಾಡ್ತೀನಿ ತೋರಿಸ್ತೀನಿ ನೋಡ್ರಿ. ಅದೇ ಸಣ್ಣ ಕೈ ಒಳಗಡೆ ಬಾಯಿ ಒಳಗಡೆ ಇನ್ನೆಲ್ಲೆಲ್ಲ ನುಗ್ಗೋದು. ಬತ್ತೈತೆ ಕರೆಕ್ಟಾಗಿ. ಸೊ ಇಲ್ಲಿ ಇಷ್ಟೊತ್ತು ಟೈಮ್ ಅಂತ ಇರುತ್ತೆ. ಪ್ರಾಬಬಲಿ ಅರೌಂಡ್ 6 ಆಗಿರ್ಬೋದು, 6:30 ಆಗಿರ್ಬೋದು ಅಷ್ಟೇ. ಸೆಕ್ಯೂರಿಟಿಗಳು ಬಂದುಬಿಟ್ಟು ಹೋಗು ಅಂತಾರೆ. ಇನ್ನೂ ಸನ್ಸೆಟ್ಟು ಆಗಿಲ್ಲ. ಅಷ್ಟೇ ಓಡಿಸ್ತಾವ್ರು ಅಷ್ಟೇ. ಪಾಪ ಸನ್ಸೆಟ್ ನೋಡೋಕೆ ನಾಯಿ ಬೇರೆ ಬಂದೈತೆ. ಎಲ್ಲ ಓಡಿಸ್ತಾವ್ರೆ. ಓದ್ತೀನಿರಪ್ಪ, ಏನಿಲ್ಲೇ ಇರಲ್ಲ. ಇನ್ನೇನು ಆಗೋಯ್ತು ಸನ್ಸೆಟ್ಟು. ಇನ್ನು ಕಾರ್ನರೆಲ್ಲ ಐತೆ. ಬ್ರೈಟ್ನೆಸ್ ಕಡಿಮೆ ಮಾಡ್ತೀನಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ಎಷ್ಟಿದೆ ಅಂತ. ಅಷ್ಟೇ, ಇನ್ನೊಂದು ಮ್ಯಾಕ್ಸಿಮಮ್ ಇದ್ದರೂ ಒಂದು 15 ನಿಮಿಷ ಇರ್ಬೋದು ಅಷ್ಟೇ. ಸನ್ ಪೂರ್ತಿ ಹೋಗ್ಬಿಡ್ತು. ಸನ್ಸೆಟ್ ಆಗೋಯ್ತು. ಏನೋ ಅರೌಂಡ್ ಒಂದು 6:30 ಆಗೈತೆ ಅಷ್ಟೇ. ಅದೇಪ್ಪ ಹೇಳ್ತಾರದು. ಎಲ್ಲರೂ ಗರ್ಲ್ಫ್ರೆಂಡ್ ಹಾಕೊಂಬಂದ್ರೆ ನಾನು ಇವನ ಜೊತೆ ಬಂದಿದ್ದೀನಪ್ಪ. ಏನು ಬದುಕು ಗುರು ನಂದು. ಇರಲಿ, ಇಟ್ಸ್ ಓಕೆ ಗುರು. ಇಷ್ಟೇ ವ್ಲಾಗ್ ಇಲ್ಲೇ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದು ಅರೌಂಡ್ 8:30 ಆಗೈತೆ. ಮನೆಗೆ ಹೋಗೋದು ಇನ್ನೊಂದು ಅರ್ಧ ಗಂಟೆ ಆಗ್ತೈತೆ. ಹೋಗ್ಬಿಟ್ಟು ತಿನ್ಬಿಟ್ಟು ಮಲ್ಕೊಳೋದು ಅಷ್ಟೇ. ಎಲ್ಲರಿಗೂ ಗುಡ್ ನೈಟ್. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಇದೇ ಥರ ಇನ್ನಷ್ಟು ಕಂಟೆಂಟ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸಿ ಇನ್ ನೆಕ್ಸ್ಟ್ ವ್ಲಾಗ್.